ದೀಪಾ ಕೆಲಸ ಮಾಡೋದು ಗಂಡು ಮಕ್ಕಳ ಹಾಸ್ಟೆಲ್ನಲ್ಲಿ. ಆದ್ರೆ ಅದರಿಂದ ದೀಪಾಗೆ ಏನಾದ್ರೂ ತೊಂದರೆ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ, ಎಲ್ಲವೂ ಚೆನ್ನಾಗಿಯೇ ನಡೀತಾ ಇತ್ತು. ಆದ್ರೆ ಇಲ್ಲಿ ಬೇರೆಯವರಿಗೆ ಏನೋ ಒಂಥರ ಹೊಟ್ಟೆಯುರಿ ತಳಮಳ. ಅಷ್ಟಕ್ಕೂ ಏನದು ಅಂತ ದೀಪಾ ಮಾತುಗಳಲ್ಲೇ ಕೇಳೋಣ ಬನ್ನಿ. ಮೇಡಂ, ನನ್ನ ಹೆಸರು ದೀಪಾ. ಮದುವೆಯಾಗಿ 3 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಮೊದಲು ನನ್ನ ಗಂಡ ದುಬೈನಲ್ಲಿದ್ರು. ಆಮೇಲೆ ಅಲ್ಲಿನ ಕೆಲಸ ಬಿಟ್ಟು ಊರಿಗೆ ಬಂದ್ಬಿಟ್ರು. ಸ್ವಲ್ಪ ದಿನ ಯಾವ ಕೆಲಸನೂ ಮಾಡ್ದೆ ಮನೆಯಲ್ಲೇ ಇದ್ರು. ಅದರಿಂದ ಮನೆಯಲ್ಲಿ ದಿನ ಜಗಳ, ಹಣಕಾಸಿನ ತೊಂದರೆ ಶುರುವಾಯ್ತು. ಈಗ ಅವರು ಮಂಗಳೂರಿನ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ದುಬೈನಲ್ಲಿ ಮಾಡ್ತಿದ್ದ ತರಹದ್ದೇ ಕೆಲಸ, ಆದ್ರೆ ಇಲ್ಲಿ ಸಂಬಳ ತುಂಬಾ ಕಡಿಮೆ. ನಮ್ಮ ಮನೇಲಿ ಅತ್ತೆ ಮಾತ್ರ ಇದ್ದಾರೆ. ನನ್ನ ತಾಯಿ ಮನೇಲಿ ಅಮ್ಮ ಮತ್ತು ತಮ್ಮ ಇದ್ದಾರೆ. ತಮ್ಮನಿಗೆ ಈಗಷ್ಟೇ ಒಂದು ಸಣ್ಣ ಕೆಲಸ ಸಿಕ್ಕಿದೆ. ಮನೇಲಿ ಅತ್ತೆ ಮತ್ತು ಗಂಡನಿಗೆ ದಿನ ಜಗಳ ಆಗ್ತಿತ್ತು. ಅಷ್ಟೊಂದು ಚಂದ ಇರೋ ಹೆಂಡ್ತಿನ ಕಣ್ಣೆದುರೇ ಇಟ್ಕೊಂಡು ಯಾವ ಕೆಲಸನೂ ಮಾಡ್ದೆ ಮನೆಯಲ್ಲೇ ಕೂತಿದ್ದೀಯಲ್ಲ ಅಂತ ಅತ್ತೆ ನನ್ನ ಗಂಡನಿಗೆ ದಿನ ಬೈತಾ ಇದ್ರು. ನನ್ನ ತಂಟೆಗೆ ಅಷ್ಟಾಗಿ ಬರ್ತಿರಲಿಲ್ಲ, ಯಾಕಂದ್ರೆ ನಾನು ಸುಮ್ಮನೆ ಕೂರೋಳಲ್ಲ, ತಿರುಗಿ ಉತ್ತರ ಕೊಡ್ತಿದ್ದೆ. ನನ್ನ ಗಂಡ ಇದೆಲ್ಲ ಕೇಳಿದ್ರು ಏನು ಅರಿಯದವರ. ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು, ಲಕ್ಷ್ಮೀ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ರಘುನಂದನ್ ಭಟ್. ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ, ಶತ್ರುಕಾಟ, ಮಕ್ಕಳ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಕೋರ್ಟ್ ಕಚೇರಿ ಯಾವುದೇ ಕೆಲಸವಿರಲಿ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇನ್ನು ನಿಮ್ಮ ಕಠಿಣ ಮತ್ತು ಘೋರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರಘುನಂದನ್ ಭಟ್. 9972230030 9972230030. ತರಹ ಗಂಭೀರವಾಗಿ ಕೂತಿರೋ ಸ್ವಭಾವ. ಒಟ್ಟಿನಲ್ಲಿ ಅವರಿಬ್ಬರ ಮಧ್ಯೆ ಸಿಕ್ಕಿ ನಾನು ತುಂಬಾ ನೊಂದೋಗಿದ್ದೆ. ಒಂದಿನ ನಾನು ಗಂಡನಿಗೆ ಹೇಳ್ದೆ, ನಿಮಗೆ ಕೆಲಸ ಮಾಡೋಕೆ ಆಗ್ತಿಲ್ಲ ಅಂದ್ರೆ ಬಿಡಿ, ನಾನು ಕೆಲಸಕ್ಕೆ ಹೋಗ್ತೀನಿ. ನನಗೂ ನೆಮ್ಮದಿಯಾಗಿ ಖುಷಿಯಾಗಿ ಬಾಳಬೇಕು ಅಂತ ಆಸೆ ಇದೆ ಅಂದೆ. ಅದಕ್ಕೆ ಗಂಡ ನೀನು ಕೆಲಸಕ್ಕೆ ಹೋಗೋದು ಬೇಡ ಅಂದ್ರು. ಅದನ್ನ ಕೇಳಿ ಅತ್ತೆ ನಗುತ್ತಾ, ಅಷ್ಟೊಂದು ನವಿಲಿನ ತರಹ ಇರೋ ಹೆಂಡ್ತಿನ ಹೊರಗಡೆ ಬಿಟ್ರೆ ಎಲ್ಲಿ ಕೈತಪ್ಪಿ ಹೋಗ್ತಾಳೋ ಅನ್ನೋ ಭಯನಾ ನಿನಗೆ? ನಿನ್ನಂತವನ ಜೊತೆ ಇರೋದೇ ಹೆಚ್ಚು, ಅವಳಿಗೆ ಮನಸ್ಸಾದ್ರೆ ಚೀನಾದ ಮಹಾಗೋಡೆಯನ್ನೇ ಹಾರಿ ಹೋಗ್ತಾಳೆ ಅಂತ ಚುಚ್ಚಿ ಮಾತನಾಡಿದ್ರು. ಅತ್ತೆಗೆ ವಯಸ್ಸಾಗಿದ್ರು, ಒಂಥರ ಯೌವನದ ದರ್ಪ, ಆರೋಗ್ಯ ಎರಡು ಜಾಸ್ತಿನೇ ಇತ್ತು. ಅದಕ್ಕೆ ನಾನು ಹಾಗಿದ್ರೆ ಅತ್ತೆಯವರೇ ಕೆಲಸಕ್ಕೆ ಹೋಗಲಿ ಅಂತ ಒಂದಿನ ಹೇಳ್ದೆ. ಅಷ್ಟೇ, ಅಂದಿನಿಂದ ನನ್ನ ಮೇಲೆ ಅವರಿಗೆ ಸಿಕ್ಕಾಪಟ್ಟೆ ಕೋಪ. ಆಮೇಲೆ ನಮ್ಮಿಬ್ಬರ ಮಧ್ಯೆ ಮಾತೇ ಬಂದ್ವಾಯ್ತು. ಹೀಗಿರುವಾಗ ನನ್ನ ಗಂಡನಿಗೆ ಮಂಗಳೂರಿನಲ್ಲಿ ಕೆಲಸ ಸಿಕ್ಕಿ ಅಲ್ಲಿಗೆ ಹೋದ್ರು. ಪ್ರತಿ ತಿಂಗಳು ಸರಿಯಾಗಿ ಸ್ವಲ್ಪ ಸಂಬಳ ಕಳಿಸ್ತಾ ಇದ್ರು. ಅದರಲ್ಲಿ ಸ್ವಲ್ಪ ಅತ್ತೆಗೆ, ಸ್ವಲ್ಪ ನನಗೆ ಕೊಡ್ತಿದ್ರು. ಆದ್ರೂ ಜೀವನ ನಡೆಸೋದು ಕಷ್ಟನೇ ಇತ್ತು. ಅವರಿಗೆ ಕೆಲಸ ಸಿಕ್ಕ ಮೇಲೆ ನಾನು ಹೇಳ್ದೆ, ನೀವು ಹೆಂಗಿದ್ರೂ ತಿಂಗಳಿಗೊಮ್ಮೆ ಮಾತ್ರ ಬರೋದು, ನಾನು ಇಲ್ಲೇ ಬೆಂಗಳೂರಿನಲ್ಲಿ ಏನಾದ್ರೂ ಕೆಲಸ ಹುಡುಕ್ತೀನಿ ಅಂದೆ. ಅದಕ್ಕೆ ಅವರು ಸರಿ ನೋಡು ಅಂದ್ರು. ಅಲ್ಲಿಗೆ ಹೋದ ಮೇಲೆ ಅವರ ಮನಸ್ಸು ಕೊಂಚ ಬದಲಾಗಿತ್ತು. ಹಾಗೆ ನಾನು ಕೆಲಸ ಹುಡುಕಲು ಶುರು ಮಾಡಿದೆ. ತುಂಬಾ ಕಡೆ ಹುಡುಕಿದ್ರೂ ಯಾವ ಕೆಲಸನೂ ಸರಿಯಾಗಿ ಹೊಂದ್ತಾ ಇರಲಿಲ್ಲ. ಆಗ ನಮ್ಮ ಪಕ್ಕದ ಮನೆಯ ಪ್ರವೀಣ ಅಕ್ಕ ಸಿಕ್ಕಿದ್ರು. ಅವ್ರು ಒಂದು ದೊಡ್ಡ ಫ್ಲಾಟ್ನಲ್ಲಿ ಕೆಲಸ ಮಾಡ್ತಿದ್ರು. ನನ್ನ ಪರಿಸ್ಥಿತಿ ಕೇಳಿ ಅವ್ರು ಅಂದ್ರು, ಲೇ ಮಗಳೇ, ನಾನು ಕೆಲಸ ಮಾಡೋ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಒಂದು ದೊಡ್ಡ ಹಾಸ್ಟೆಲ್ ಇದೆ. ಅದು ಗಂಡು ಮಕ್ಕಳ ಹಾಸ್ಟೆಲ್. ಅಂದ್ರೆ ದೊಡ್ಡ ಐಟಿ ಕಂಪನಿಯಲ್ಲಿ ಕೆಲಸ ಮಾಡೋ ಮದುವೆಯಾಗದ ಹುಡುಗರು ಅಲ್ಲಿದ್ದಾರೆ. ಎಲ್ಲರೂ 32 ವಯಸ್ಸಿಗಿಂತ ಒಳಗಿನವರೇ. ಅದು ಕಂಪನಿಯದ್ದೇ ಹಾಸ್ಟೆಲ್, ಹೋಗುತ್ತಿಲ್ಲ. ಆದ್ರೆ ಅಲ್ಲಿ ಊಟ, ಬಟ್ಟೆ ತೊಳೆಯೋದು ಎಲ್ಲದಕ್ಕೂ ಒಳ್ಳೆಯ ಸೌಲಭ್ಯ ಇದೆ. ಮಾಮೂಲಿ ಹಾಸ್ಟೆಲ್ ತರಹ ಅಲ್ಲ, ತುಂಬಾ ಶ್ರೀಮಂತ ಹಾಗೂ ಹೈಫೈ ಹಾಸ್ಟೆಲ್ ಅದು. ಅಲ್ಲಿ ಅಡುಗೆ ಮಾಡೋ ಒಬ್ಬರು ಅಕ್ಕ ಇದ್ದಾರೆ. ಅವ್ರು ನಿನ್ನೆ ತಾನೇ ನನ್ನ ಹತ್ರ ಹೇಳ್ತಿದ್ರು, ಇಲ್ಲಿ ಕೆಲಸಕ್ಕೆ ಒಬ್ಬರು ಹುಡುಗಿ ಬೇಕಾಗಿದ್ದಾರೆ, ನೋಡೋಕೆ ಸಾಫ್ಟ್ ಆಗಿ ಚಂದ ಇರಬೇಕು ಅಂತ. ನಾನು ಕೇಳ್ದೆ, ಅದೇನಕ್ಕ ಹಂಗೆ ಹೇಳ್ತೀರಾ? ಅದಕ್ಕೆ ಅವ್ರು, ಅಲ್ಲೇ ಇರೋದೆಲ್ಲ ಶ್ರೀಮಂತ ಮನೆ ಹುಡುಗರು, ಅವ್ರಿಗೆ ನೋಡೋಕೆ ಅಚ್ಚುಕಟ್ಟಾಗಿರೋರು ಬೇಕು. ಮುಂಚೆ ಇದ್ದ ಹುಡುಗಿಯರು ಏನಾದ್ರೂ ಒಂದು ವಂಕರ ತೆಗೆದು ದೂರು ಕೊಟ್ಟು 6 ತಿಂಗಳು ಕೂಡ ಇರ್ತಿರಲಿಲ್ಲ. ಈಗ ಅಲ್ಲಿ ಒಂದು ಕೆಲಸ ಖಾಲಿ ಇದೆ. ದೊಡ್ಡ ಕೆಲಸವೇನೂ ಇಲ್ಲ, ಬೆಳಗ್ಗೆ ಊಟದ ಮೇಜಿನ ಮೇಲೆ ಎಲ್ಲವನ್ನೂ ಜೋಡಿಸಿಡಬೇಕು. ಯಾರಾದರೂ ಕೇಳಿದ್ರೆ ಪ್ರೀತಿಯಿಂದ ಬಡಿಸಬೇಕು ಅಷ್ಟೇ. ಮಧ್ಯಾಹ್ನನೂ ಅಷ್ಟೇ. ಇನ್ನು ಸಾಯಂಕಾಲ ಆಗ್ತಾ ಇದ್ದ ಹಾಗೆ ನಾವು ಅಲ್ಲಿ ಇರೋ ಹಾಗಿಲ್ಲ. ಎಲ್ಲವನ್ನೂ ಪ್ಯಾಕ್ ಮಾಡಿ ಇಟ್ಟು ಬಂದ್ಬಿಟ್ರೆ ಸಾಕು, ಅವ್ರೇ ತಗೊಂಡು ತಿಂತಾರೆ.
ಆದ್ರೆ ಬೆಳಗ್ಗೆ 7:30 ಇಂದ ಸಾಯಂಕಾಲ 6:30 ಅಥವಾ 7 ಗಂಟೆಯವರೆಗೂ ಇರಬೇಕಾಗುತ್ತೆ. ಯಾರಾದ್ರೂ ಒಳ್ಳೆಯವರಿದ್ರೆ ಹೇಳು, ಸಂಬಳ ಚೆನ್ನಾಗಿ ಕೊಡ್ತಾರೆ ಅಂದ್ರು. ನನಗೆ ಅದು ಒಳ್ಳೆಯ ಅವಕಾಶ ಅನಿಸ್ತು. ಅಕ್ಕ, ಸಂಬಳ ಎಷ್ಟು ಕೊಡಬಹುದು ಅಂತ ಕೇಳ್ದೆ. ಅದಕ್ಕವ್ರು ನಾನು ವಿಚಾರಿಸಿ ಹೇಳ್ತೀನಿ ಅಂತ ನನ್ನದೊಂದು ಫೋಟೋ ತಗೊಂಡು ಅಲ್ಲಿನ ಮುಖ್ಯ ಅಡುಗೆಯವರಿಗೆ ತೋರಿಸಿದ್ರು. ನನ್ನ ಫೋಟೋ ನೋಡಿದ ತಕ್ಷಣ ಅವ್ರು, ಆರಂಭದಲ್ಲೇ 23,000 ರೂಪಾಯಿ ಸಂಬಳ ಕೊಡ್ತೀವಿ, ಹುಡುಗಿ ನೋಡೋಕೆ ತುಂಬಾ ಲಕ್ಷಣವಾಗಿದ್ದಾಳೆ, ಬರಹೇಳು ಅಂದಿದ್ದಾರೆ ಅಂದ್ರು. ಅದನ್ನ ಕೇಳಿ ನನಗೆ ತುಂಬಾ ಖುಷಿಯಾಯ್ತು. ಈ ಪರಿಸ್ಥಿತಿಯಲ್ಲಿ 23,000 ಅಂದ್ರೆ ತುಂಬಾನೇ ದೊಡ್ಡ ಮೊತ್ತ. ಹಾಗಾಗಿ ನಾನು ಗಂಡ ಹಾಗೂ ಅತ್ತೆ ಹತ್ತಿರ ವಿಷಯ ಹೇಳ್ದೆ. ಆದ್ರೆ ಒಂದು ಸಣ್ಣ ಸುಳ್ಳು ಹೇಳ್ಬೇಕಾಯ್ತು. ಅದು ಹೆಣ್ಣು ಮಕ್ಕಳ ಹಾಸ್ಟೆಲ್ ಅಂತ ಹೇಳ್ದೆ. ಗಂಡು ಮಕ್ಕಳ ಹಾಸ್ಟೆಲ್ ಅಂತ ಹೇಳಿದ್ರೆ ದೊಡ್ಡ ರಂಪಾಟ ಆಗುತ್ತೆ ಅಂತ ಗೊತ್ತಿದ್ದುದರಿಂದ ಪ್ರವೀಣ ಅಕ್ಕನ ಕೈಯಿಂದಲೇ ಹಾಗೆ ಹೇಳಿಸಿದೆ. ಅದನ್ನ ಕೇಳಿ ಗಂಡನಿಗೂ ಅತ್ತೆಗೂ ನಂಬಿಕೆಯಾಯ್ತು. ನಮ್ಮ ಅಮ್ಮನಿಗೂ ಏನೂ ತೊಂದರೆ ಅನಿಸಲಿಲ್ಲ. ಇಲ್ಲಾಂದ್ರೆ ಗಂಡು ಮಕ್ಕಳ ಹಾಸ್ಟೆಲ್ ಅಂದಿದ್ರೆ ನಮ್ಮ ಅಮ್ಮನೂ ಒಪ್ಪುತ್ತಿರಲಿಲ್ಲ. ಅಷ್ಟು ಜನ ಇರೋ ಕಡೆ ಹೋಗಬೇಡ ಅಂತಿದ್ರು. ನಾನು ನೋಡೋಕೆ ಸಾಧಾರಣಕ್ಕಿಂತ ಕೊಂಚ ಹೆಚ್ಚೇ ಸುಂದರವಾಗಿದ್ದೀನಿ ಅಂತ ನನಗನ್ನಿಸುತ್ತೆ. ಮತ್ತೊಂದು ವಿಷಯ ಏನಂದ್ರೆ, ಮದುವೆಯಾಗಿದ್ದರೂ ನನ್ನ ರೂಪದಲ್ಲಾಗಲಿ ಕಳೆಯಲ್ಲಾಗಲಿ ಯಾವುದೇ ಬದಲಾವಣೆಯಾಗಿಲ್ಲ. ನನಗಿರೋ ಆಕರ್ಷಣೆಯೇ ಬೇರೆ. ನನ್ನ ಗಂಡನೇ ಅಪರೂಪಕ್ಕೊಮ್ಮೆ ನನ್ನ ಅಂದವನ್ನು ಹೊಗಳ್ತಾ ಇದ್ರು. ಅವಾಗ ನನಗೆ ತುಂಬಾ ಖುಷಿಯಾಗ್ತಿತ್ತು. ಆದ್ರೆ ಮದುವೆಗಿಂತ ಮುಂಚೆ ನನ್ನ ಈ ಸೌಂದರ್ಯದ ಬೆಲೆ ನನಗೆ ಗೊತ್ತಿರಲಿಲ್ಲ. ಹುಡುಗರು ನನ್ನ ಹಿಂದೆ ಬಿದ್ದಾಗಲೆಲ್ಲ ನನಗೆ ಕಿರಿಕಿರಿ ಆಗ್ತಿತ್ತು. ಹಾಗಾಗಿ ಜೀವನದಲ್ಲಿ ಸಂತೋಷಪಡಬೇಕಾದ ದಿನಗಳನ್ನು ನಾನು ಆನಂದಿಸಲೇ ಇಲ್ಲ. ಮದುವೆಯಾದ ಮೇಲಂತೂ ಬರೀ ಜೀವನದ ಜಂಜಾಟ, ಕಷ್ಟಗಳು. ಇದೆಲ್ಲ ಬೇಕಿತ್ತಾ ಅಂತ ಅದೆಷ್ಟೋ ಬಾರಿ ಅನ್ಸಿದೆ. ಒಂದು ಮಗು ಇದ್ದಿದ್ರೆ ಇನ್ನೂ ಕಷ್ಟ ಆಗ್ತಿತ್ತೇನೋ, ಆದ್ರೆ ಹಾಗೇನೂ ಆಗದೆ ಜೀವನ ಮುಂದೆ ಸಾಗ್ತಾ. ಅದಕ್ಕೆ ಕಾರಣ ಏನು ಅಂತ ನಾನಾಗಲಿ ನನ್ನ ಗಂಡನಾಗಲಿ ಯಾವತ್ತೂ ತಲೆಕೆಡಿಸಿಕೊಳ್ಳಲಿಲ್ಲ. ಮೊದಲು ಒಂದು ಒಳ್ಳೆಯ ಕೆಲಸ ಸಿಗಲಿ, ಆಮೇಲೆ ನೋಡೋಣ ಅನ್ಕೊಂಡಿದ್ವಿ. ಆದ್ರೂ ನನ್ನ ಅಮ್ಮ ಮತ್ತು ಅತ್ತೆ ಅವಾಗವಾಗ ಆ ವಿಷಯ ತೆಗೆದು ಚುಚ್ಚಿ ಮಾತಾಡ್ತಾ ಇದ್ರು. ನಾನು ಅದನ್ನ ತಲೆಗೆ ಹಾಕಿಕೊಳ್ತಿರಲಿಲ್ಲ. ಪ್ರವೀಣ ಅಕ್ಕ ಹೇಳಿದ ಹಾಗೆ ನಾನು ಅಲ್ಲಿನ ಚೀಫ್ ಕುಕ್ ಆದ ಮಲ್ಲಿಕಾ ಅಕ್ಕನನ್ನ ಭೇಟಿಯಾಗಲು ಹೋದೆ. ಮಲ್ಲಿಕಾ ಅಕ್ಕ ನನ್ನನ್ನ ನೋಡಿದ ತಕ್ಷಣ ಓಡಿ ಬಂದು ತಬ್ಬಿಕೊಂಡ್ರು. ನನ್ನ ಬಂಗಾರದಂತ ಮಗಳೇ, ನಿನ್ನ ತರಹ ಇರೋ ಒಬ್ಬಳನ್ನೇ ನಾನು ಈ ಊಟದ ಹಾಲ್ನಲ್ಲಿ ಕೆಲಸಕ್ಕೆ ಹುಡುಕ್ತಿದ್ದಿದ್ದು. ಅಚ್ಚುಕಟ್ಟುತನ, ಸೌಂದರ್ಯ ಇರೋ ಹುಡುಗಿನೇ ಬೇಕಾಗಿತ್ತು. ನೀನೇನೂ ತಪ್ಪು ತಿಳ್ಕೋಬೇಡ ಮಗಳೇ, ಇಲ್ಲಿರೋ ಹುಡುಗರು ಯಾರೂ ನಿನ್ನ ಕಾಡೋಕೆ ಬರಲ್ಲ. ಎಲ್ಲರೂ ತುಂಬಾ ಒಳ್ಳೆಯ ಸಂಸ್ಕಾರ ಇರೋರು. ಆದ್ರೆ ಅವ್ರು ನೋಡೋಕೆ ಇರೋಕೆ ತುಂಬಾ ಅಚ್ಚುಕಟ್ಟಾಗಿರೋದನ್ನ ಇಷ್ಟಪಡ್ತಾರೆ. ನೀನು ತುಂಬಾ ಮರ್ಯಾದೆಯಿಂದ ನಯವಾಗಿ ನಡೆದುಕೊಂಡ್ರೆ ಸಾಕು. ನಿನಗೆ ಒಳ್ಳೆಯ ಓದು ಬರಹ ಗೊತ್ತಿದೆಯಲ್ಲ, ಇಂಗ್ಲಿಷ್ ಮಾತಾಡೋಕೆ ಬರುತ್ತಲ್ವಾ ಅಂದ್ರು. ನಾನು ಅದೆಲ್ಲ ಬರುತ್ತಕ್ಕ, ತೊಂದರೆ ಇಲ್ಲ ಅಂದೆ. ಹಾಗಾದ್ರೆ ಅಷ್ಟೇ ಸಾಕು ಮಗಳೇ, ಗೌರವದಿಂದ ನಡೆದುಕೋ ಅಂದ್ರು. ಮಲ್ಲಿಕಾ ಅಕ್ಕ ಅಲ್ಲಿನ ಪ್ರತಿಯೊಂದು ವಿಷಯವನ್ನ ನನಗೆ ವಿವರವಾಗಿ ಹೇಳಿಕೊಟ್ರು. ಅವ್ರು ತುಂಬಾ ವಿಶಾಲ ಮನೋಭಾವದ ಹೆಂಗಸು. ಅಲ್ಲಿ ಹೋದ ಮೇಲೆ ಕೆಲಸ ತುಂಬಾ ಸುಲಭ ಅನಿಸಿತು. ಬೆಳಗ್ಗೆ 7:30 ಒಳಗೆ ನಾನು ಅಲ್ಲಿಗೆ ಹೋಗ್ತೀನಿ. ಎಲ್ಲವನ್ನೂ ನೀಟಾಗಿ ಜೋಡಿಸಿಡಬೇಕು. ಕಾಫಿ ಇರುತ್ತೆ, ಆಮೇಲೆ ಬಫೆಯ ತರಹ ಎಲ್ಲವನ್ನೂ ಜೋಡಿಸಬೇಕು. ಮಧ್ಯೆ ಮಧ್ಯೆ ಯಾರಿಗಾದ್ರೂ ಏನಾದ್ರೂ ಬೇಕಿದ್ರೆ ಎತ್ತಿ ಕೊಡಬೇಕು. ನಾನು ಕೊಟ್ಟಿದ್ದೆ. ಮೊದಲನೇ ದಿನ ನನಗೆ ಒಂದು ತರಹದ ಸಂಕೋಚ ಇತ್ತು ಮೇಡನ್. ಆದ್ರೆ ನನ್ನ ಮನಸ್ಸು ಬೇಗನೆ ನಿರಾಳವಾಯ್ತು. ಯಾಕೆ ಗೊತ್ತಾ? ಅಲ್ಲಿರೋರೆಲ್ಲ ಯುವಕರು, ಅದೂ ಒಬ್ಬರಿಗಿಂತ ಒಬ್ಬರು ಚಂದ ಇದ್ದಾರೆ. ಅಂದವಿಲ್ಲದ ಒಬ್ಬನೇ ಒಬ್ಬ ಹುಡುಗನೂ ಅಲ್ಲಿರಲಿಲ್ಲ. ಎಲ್ಲರೂ ಯಾವುದೋ ಸಿನಿಮಾ ಅಥವಾ ಸೀರಿಯಲ್ನಿಂದ ನೇರವಾಗಿ ಬಂದಿರೋ ತರಹ ಇದ್ದಾರೆ. ಇಷ್ಟು ವರ್ಷಗಳ ನನ್ನ ಜೀವನದಲ್ಲಿ ಇಷ್ಟೊಂದು ರೂಪವಂತ ಹುಡುಗರ ಮಧ್ಯೆ ನಾನು ಇರಲೇ ಇಲ್ಲ. ನಾವು ಮದುವೆ ಸಮಾರಂಭಗಳಿಗೆ ಹೋದಾಗ 1,000 ಜನ ಬಂದ್ರೆ ಅದರಲ್ಲಿ 10 ಹುಡುಗರು ಚಂದ ಇರ್ತಾರೆ. ಹೆಣ್ಣು ಮಕ್ಕಳ ವಿಷಯದಲ್ಲೂ ಅಷ್ಟೇ. ಆದ್ರೆ ಇಲ್ಲಿ ಹಾಗಿಲ್ಲ, ಪ್ರತಿಯೊಬ್ಬರೂ ಸೂಪರ್ ಗ್ಲಾಮರಸ್. ಆ ಸಮಯದಲ್ಲಿ ನನ್ನ ಕಣ್ಣುಗಳು ಕಂಡ ಆ ದೃಶ್ಯಗಳನ್ನ ನನಗೆ ಮಾತುಗಳಲ್ಲಿ ವರ್ಣಿಸೋಕೆ ಆಗ್ತಿಲ್ಲ ಮೇಡನ್. ನಿಜ ಹೇಳಬೇಕಂದ್ರೆ ಒಂದೊಂದು ಹುಡುಗನನ್ನ ನೋಡುವಾಗಲೂ ನನ್ನ ಮನಸ್ಸಿಗೆ ಏನೋ ಒಂಥರ ರೋಮಾಂಚನ. ಅಷ್ಟೊಂದು ಚಂದ ಇರೋರನ್ನ ನೋಡಿದಾಗ ಮನಸ್ಸಿನಲ್ಲಿ ಯಾವುದೇ ತಪ್ಪು ಆಲೋಚನೆ ಇಲ್ಲದಿದ್ದರೂ ಒಂಥರ ಕುತೂಹಲ, ಒಂದು ಖುಷಿ. ಅವರ ಮುಗುಳ್ನಗೆಯನ್ನ ನೋಡಿದಾಗ ನನಗೆ ಗೊತ್ತಿಲ್ಲದ ಹಾಗೆ ಒಂದು ತರಹದ ಹೆಮ್ಮೆ, ಸಂತೋಷ ಆಗ್ತಿತ್ತು. ಆದ್ರೆ ಅವರೆಲ್ಲರೂ ನನ್ನ ಹತ್ತಿರ ತುಂಬಾ ಮರ್ಯಾದೆಯಿಂದ ನಡೆದುಕೊಳ್ತಾ ಇದ್ರು. 2 ವಾರ ಕಳೆದ ಮೇಲೆ ನನ್ನ ಜೊತೆ ನಗುತ್ತಾ, ತಮಾಷೆ ಮಾಡುತ್ತಾ ಮಾತನಾಡೋಕೆ ಶುರು ಮಾಡಿದ್ರು. ಅಲ್ಲಿರೋ ಪ್ರತಿಯೊಬ್ಬ ಹುಡುಗನಿಗೂ ಒಂದು ಆಕರ್ಷಣೆ ಇತ್ತು.
ಗಂಡು ಮಕ್ಕಳಲ್ಲಿ ಇಷ್ಟೊಂದು ವಿಭಿನ್ನವಾದ ಸುಗಂಧ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇನ್ನು ನನ್ನ ಗಂಡನ ವಿಷಯಕ್ಕೆ ಬಂದ್ರೆ, ಕೆಲವು ಸಮಯದಲ್ಲಿ ತುಂಬಾ ಸುಸ್ತಾಗಿರ್ತಾರೆ, ಇಲ್ಲಾಂದ್ರೆ ಬೇಸರದಲ್ಲಿ ಇರ್ತಾರೆ. ಅವರಲ್ಲಿ ನನಗೇನೂ ಹೊಸತನ ಕಾಣಿಸುತ್ತಿರಲಿಲ್ಲ. ಆದ್ರೆ ಇಲ್ಲಿ ಹಾಗಿಲ್ಲ. ಎಲ್ಲರೂ ಅಚ್ಚುಕಟ್ಟು, ಸ್ವಚ್ಛತೆ. ನಮಗೆ ಯಾವುದೇ ವಿಷಯದಲ್ಲೂ ತಪ್ಪು ಕಂಡುಹಿಡಿಯೋಕೆ ಆಗ್ತಿರಲಿಲ್ಲ. ಕೆಲವು ಹುಡುಗರು ಸೆಂಟ್ ಹಾಕಿಕೊಂಡು ಬಂದಾಗ ಆ ಸುಗಂಧ ಆಸ್ವಾದಿಸುತ್ತಾ ನನಗೆ ಗೊತ್ತಿಲ್ಲದೆ ಅವರ ಮೇಲೆ ಒಂದು ಪ್ರೀತಿ ಮೂಡ್ತಿತ್ತು. ಇದನ್ನ ಕೇಳಿ ನೀವು ತಪ್ಪು ತಿಳ್ಕೋಬೇಡಿ ಮೇಡಮ್, ಅದು ಹಾಗಿರಲಿಲ್ಲ. ಕೆಲವು ಹುಡುಗರು ಬಂದು ದೀಪಾ ಅಕ್ಕ ಸ್ವಲ್ಪ ನೀರು ಕೊಡ್ತೀರಾ ಅಂತ ಕೇಳುವಾಗ ನನಗೆ ಅವರನ್ನ ತುಂಬಾ ಪ್ರೀತಿಯಿಂದ ಹತ್ತಿರ ಸೇರಿಸ್ಕೋಬೇಕು ಅನ್ನಿಸ್ತಿತ್ತು. ಯಾಕಂದ್ರೆ ಅವ್ರ ಅಂದ ನೋಡಿ ನನ್ನ ಮನಸ್ಸು ಕಂಟ್ರೋಲ್ ತಪ್ಪುತ್ತಾ ಇತ್ತು. ಪ್ರತಿಯೊಬ್ಬರೂ ಯಾವುದೇ ಅಹಂಕಾರ ಇಲ್ಲದೆ ಬಂದು ನನ್ನ ಹತ್ತಿರ ಮಾತನಾಡ್ತಾ ಇದ್ರು, ನಗ್ತಾ ಇದ್ರು, ನನ್ನ ಮನೆಯ ವಿಷಯಗಳನ್ನ ಕೇಳ್ತಾ ಇದ್ರು. ನನ್ನ ಹೆಸರಿಡಿದು ಕರೆಯುತ್ತಿದ್ದರು. ನನಗೂ ಅದು ತುಂಬಾ ಇಷ್ಟವಾಗುತ್ತಿತ್ತು. ನಿಜ ಹೇಳ್ಬೇಕಂದ್ರೆ ಈ ಕೆಲಸ ಬಿಟ್ಟು ಬೇರೆ ಎಲ್ಲೇ ಹೋಗಿದ್ರೂ ನನಗೆ ಇಷ್ಟೊಂದು ಸಂತೋಷ ಸಿಗ್ತಿರಲಿಲ್ಲ ಅನ್ಸುತ್ತೆ. ಕೆಲಸ ಕೊಂಚ ಜಾಸ್ತಿ ಅನಿಸಿದ್ರೂ ಆ ಜಾಗ ನನಗೆ ಸ್ವರ್ಗದ ತರಹ ಕಾಣಿಸ್ತಾ ಇತ್ತು. ಬೇರೆ ಹೆಣ್ಣು ಮಕ್ಕಳಿಗೆ ಹೀಗೆ ಅನ್ಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಕೆಲವು ಹೆಂಗಸರು ಹೇಳಬಹುದು, ಯಾವ ಹೆಣ್ಣಿಗೂ ಹಂಗೆ ಅನ್ಸಲ್ಲ ಅಂತ. ಆದ್ರೆ ನನಗೆ ಅನ್ಸಿತು. ನನಗಲ್ಲಿ ತುಂಬಾ ಆರಾಮ ಅನಿಸ್ತು. ಅದೊಂದು ನನ್ನ ಅದೃಷ್ಟ ಅನ್ಕೊಂಡೆ. ನಿಜ ಹೇಳಬೇಕಂದ್ರೆ ನನ್ನ ಮಾನಸಿಕ ಸ್ಥಿತಿಯೇ ಬದಲಾಗಿ ಹೋಯ್ತು. ಇಷ್ಟು ದಿನ ಪಟ್ಟ ಕಷ್ಟನೆಲ್ಲ ನಾನು ಸಂಪೂರ್ಣವಾಗಿ ಮರೆತುಬಿಟ್ಟೆ. ದಿನ ಆ ಹಾಸ್ಟೆಲ್ನಿಂದ ಮನೆಗೆ ಬರುವಾಗ ನಾನು ಹಾಡು ಹೇಳ್ತಾ ಬರ್ತಾ ಇದ್ದೆ. ಅತ್ತೆ ಒಂದೊಂದು ದಿನ ಕೇಳ್ತಾ ಇದ್ರು, ಏನೇ ಕೆಲಸಕ್ಕೆ ಹೋಗೋ ಜಾಗದಲ್ಲಿ ನಿನಗೆ ಏನೋ ಒಂಥರ ಸಡಗರ ಜಾಸ್ತಿಯಾಗಿದೆ. ಅಲ್ಲಿ ನಿನ್ನ ಗಂಡನಿಗಿಂತ ಚಂದ ಇರೋರು ಯಾರಾದ್ರೂ ಸಿಕ್ಕಿದ್ದಾರಾ? ನೀನು ಇರೋದು ಹೆಣ್ಣು ಮಕ್ಕಳ ಜೊತೆ ತಾನೇ ಅಂತ ಕೇಳ್ತಾ ಇದ್ರು. ನಾನು ನಗುತ್ತಾ, ಹೌದು ಅತ್ತೆ, ಒಬ್ಬ ರಾಜ್ಕುಮಾರ ಸಿಕ್ಕಿದ್ದಾನೆ. ನಾನು ಅಡುಗೆ ಮನೇಲಿ ಇರಬೇಕಾದ್ರೆ ಕಿಟಕಿಯಿಂದ ಹಾರಿ ಬಂದಿದ್ದನ್ನ ನೋಡ್ದೆ ಅಂತೀನಿ. ಅದಕ್ಕವ್ರು, ನೋಡ್ತೀಯ ಬಿಡು, ಇಲ್ಲದ್ದನ್ನೆಲ್ಲ ನೋಡ್ತೀಯ. ನನ್ನ ಮಗ ಎಷ್ಟು ಪಾವಂ, ಸಾಧು ಅಂತಾರೆ. ಹೌದು, ನಿಮ್ಮ ಸಾಧು ಮಗನಿಗೆ ದಿನ 24 ಗಂಟೆ ಒಂದೊಂದು ಮಾತು ಹೇಳಿ ಇಲ್ಲಿಂದ ಓಡಿಸಿಬಿಟ್ರಿ. ಅವರು ಅಲ್ಲಿ ಕಷ್ಟಪಡ್ತಿದ್ದಾರೆ. ಈಗ ನೋಡಿ, ನನಗೆ ಸಿಗೋ ಸಂಬಳದಲ್ಲಿ ನಾನು ರಾಜನ ತರಹ ಇದ್ದೀನಿ, ಅದನ್ನ ನೀವು ಮರಿಬೇಡಿ ಅಂತ ತಿರುಗಿಸಿ ಹೇಳ್ತೀನಿ. ಆ ಸಮಯದಲ್ಲಿ ಅವರು ಸ್ವಲ್ಪ ಹೊತ್ತು ಸುಮ್ಮನಿರವಾಲಿರ್ತಾರೆ. ಆದ್ರೂ ನಾನು ಇಷ್ಟೊಂದು ನಗ್ನಗುತ್ತಾ ಇರೋದು, ಸಿಂಗಾರ ಮಾಡಿಕೊಂಡು ಹೋಗೋದು ಅವರಿಗೆ ಇಷ್ಟ ಇರಲಿಲ್ಲ. ಮಲ್ಲಿಕಾ ಅಕ್ಕ ನನಗೆ ಲಿಪ್ಸ್ಟಿಕ್ ಹಾಗೂ ಸ್ವಲ್ಪ ಮೇಕಪ್ ಸಾಮಗ್ರಿಗಳನ್ನು ತಂದುಕೊಟ್ಟು, ಇದೆಲ್ಲ ಹಚ್ಕೋಬೇಕು ಮಗಳೇ ಅಂದ್ರು. ನಾನಂತೂ ಮಾಮೂಲಿಯಾಗಿ ಅದನ್ನೆಲ್ಲ ಬಳಸುತ್ತಿರಲಿಲ್ಲ. ಆದ್ರೆ ಹೇಗೆ ಬಳಸಬೇಕು ಅಂತ ಬೇಸಿಕ್ ಗೊತ್ತಿತ್ತು. ಹಾಗೆ ಸ್ವಲ್ಪ ಸಿಂಗಾರ ಮಾಡಿಕೊಂಡ ಮೇಲೆ ನನ್ನ ಆಕರ್ಷಣೆ ಇನ್ನೂ ಹೆಚ್ಚಾಯ್ತು ಅನ್ಸುತ್ತೆ. ಯಾಕಂದ್ರೆ ತುಂಬಾ ಹುಡುಗರು ಬಂದು ನನ್ನನ್ನೇ ನೋಡ್ತಾ ನಿಂತಿರ್ತಾ ಇದ್ರು. ನನಗಂತೂ ಏನು ಹೇಳ್ಬೇಕು ಅಂತ ಗೊತ್ತಾಗದೆ ನಾಚಿಕೆಯಿಂದ ನಿಂತಿರ್ತಿದ್ದೆ. ಹೀಗಿರುವಾಗ ಒಬ್ಬ ಹುಡುಗ ಬಂದು ದಿನ ನನ್ನ ಹತ್ತಿರ ತುಂಟಾಟದ ಮಾತುಗಳನ್ನ ಆಡ್ತಾ ಇದ್ದ. ಹುಡುಗ ಅಂದ್ರೆ ನನಗಿಂತ 1 ವರ್ಷ ಚಿಕ್ಕವನಿರಬಹುದು ಅಷ್ಟೇ. ಅವನು ಬಂದು, ಹಾಯ್ ದೀಪಾ, ನಾನು ಒಂದು ವಿಷಯ ಕೇಳಲ್ಲ ಅಂದ. ಏನು ಹೇಳಿ ಅಂದೆ. ಅಲ್ಲ, ನಾವೆಲ್ಲ ಫ್ರೆಂಡ್ಸ್ ಸೇರಿ ಊಟಿಗೆ ಪ್ರವಾಸ ಹೋಗ್ತಾ ಇದ್ದೀವಿ, ನೀನು ಬರ್ತೀಯಾ ದೀಪಾ ಅಂತ ಕೇಳಿದ. ಅಯ್ಯೋ ನಾನಿಕೆ ನಿಮ್ಮ ಜೊತೆ ಊಟಿಗೆ ಬರಲಿ. ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂದೆ. ಅದಕ್ಕವನು, ಅಲ್ಲಿ ಮಂಜು ಇರುತ್ತೆ, ತಂಪು ಇರುತ್ತೆ, ಒಳ್ಳೆಯ ಜಾಗಗಳನ್ನ ನೋಡಬಹುದು. ಅಷ್ಟೇ ಅಲ್ಲದೆ ಯಾರಾದ್ರೂ ನಿನ್ನನ್ನ ಬೆಟ್ಟದ ಮೇಲೆ ಕೂರಿಸಿ ದೇವತೆಯ ತರಹ ಆರತಿ ಬೆಳಗಿ ಪೂಜೆ ಮಾಡ್ಲಿ ಅಂತ ಕರಿತಿದ್ದೀವ ಅಂತ ನಕ್ಕ. ನಾನು ಅಂದೆ, ನಾನು ದೇವತೆಯೂ ಅಲ್ಲ, ಏನೂ ಅಲ್ಲ, ನನ್ನ ಹೆಸರು ದೀಪಾ. ಹಾಗೆ ಕರೆದ್ರೆ ಒಂದು ಚಂದ, ದೀಪ ಅಂತ ಕರೆಯುವಾಗ ಒಂಥರ ಮುದ್ದಿನ ಹೆಸರು ತರಹ ಅನ್ಸುತ್ತೆ. ಕೆಲವು ಸಾರಿ ನಮಗೂ ನೀನು ದೇವತೆಯ ತರಹನೇ ಕಾಣಿಸ್ತೀಯ ಅಂದ. ನಾನು, ಹೋಗಿ ಸುಮ್ಮನೆ ತಮಾಷೆ ಮಾಡ್ಬೇಡಿ ಅಂದೆ. ಅದಕ್ಕವನು, ಇಲ್ಲ ದೀಪಾ, ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ ಅಂದ. ಆ ಹುಡುಗ ನವೀನ್ ನಗುತ್ತವಂದ, ದೀಪಾ, ನಾವು ಅಲ್ಲಿಗೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಗಂಡು ಹೆಣ್ಣು ಅನ್ನೋ ಭೇದಭಾವವೇ ಇಲ್ಲ, ಎಲ್ಲರೂ ಸ್ನೇಹಿತರ ತರಹ ಇರ್ತೀವಿ. ಜಾಲಿಯಾಗಿ ಸುತ್ತಾಡಿ ಬರಬಹುದು. ಒಂದಿಷ್ಟು ದಿನ ನಿನ್ನ ದರ್ಶನ ನಮಗೆ ಸಿಕ್ಕರೆ ನಮಗೂ ಖುಷಿ, ಇಲ್ಲಾಂದ್ರೆ ಬೇಜಾರೇನಿಲ್ಲ. ಅದಕ್ಕೆ ನಾನು ಕೊಂಚ ಗಂಭೀರವಾಗಿ, ಅಷ್ಟಕ್ಕೂ ನಿನ್ನ ಮಾತಿನ ಅರ್ಥ ಏನು ಅಂತ ಕೇಳ್ದೆ. ಅವನು ಅಕ್ಕಪಕ್ಕ ನೋಡಿ ಪಿಸುಗುಟ್ಟುತ್ತನಂದ, ದೀಪಾ, ನಿನಗೆ ಆಸಕ್ತಿ ಇದ್ರೆ ನಮ್ಮ ಜೊತೆ ಬಾ. ನಿನಗೆ ಇಲ್ಲಿ ತಿಂಗಳಿಗೆ ಸಿಗೋ ಸಂಬಳನ ನಾವು ಒಂದೇ ದಿನದಲ್ಲಿ ಕೊಡ್ತೀವಿ. ಪ್ರವಾಸದ ಸಂಪೂರ್ಣ ಖರ್ಚು ನಮ್ಮದೇ. ಆದ್ರೆ ಅವನು ಹೀಗೆ ಕೇಳುವುದಕ್ಕೂ ಮುಂಚೆಯೇ ಮಲ್ಲಿಕಾ ಅಕ್ಕ ನನಗೆ ಎಚ್ಚರಿಕೆ ಕೊಟ್ಟಿದ್ರು. ಲೇ ಮಗಳೇ, ಇಲ್ಲಿ ಈ ರೀತಿ ಪ್ರೀತಿಯ ಜಾಲ ಬೀಸೋಕೆ ತುಂಬಾ ಜನ ಬರ್ತಾರೆ.
ಇವ್ರಿಗೆ ಹಣದ ಕೊರತೆ ಇಲ್ಲ. ನಿನಗೆ ನಿಜವಾಗಿಯೂ ಇಷ್ಟವಿದ್ದು ನಿನ್ನ ಪರಿಸ್ಥಿತಿ ನಿನಗೆ ಸರಿ ಅನ್ಸಿದ್ರೆ ಮಾತ್ರ ಮುಂದುವರಿ. ಇಲ್ಲಾಂದ್ರೆ ಯಾರ ಮನಸ್ಸಿಗೂ ನೋವಾಗದ ಹಾಗೆ ಜಗಳ ಮಾಡಿಕೊಳ್ಳದೆ ಸುಮ್ಮನೆ ನಗುತ್ತಾ ಮಾತನಾಡಿ ವಿಷಯವನ್ನ ಅಲ್ಲಿಗೆ ಮುಗಿಸಿಬಿಡು. ಸುಮ್ಮನೆ ಧರ್ಮದೇವತೆಯ ತರಹ ರೇಗಾಡೋಕೆ ಹೋಗ್ಬೇಡ ಅಂದಿದ್ರು. ಅದಕ್ಕೆ ನಾನು ನವೀನ್ ಹತ್ತಿರ ಜೋಕ್ ಮಾಡೋ ಹಾಗೆ, ನನ್ನ ಗಂಡ ದಿನದ 24 ಗಂಟೆಯೂ ನನ್ ಮುಖನೇ ನೋಡ್ತಿರ್ತಾರೆ, ಇನ್ನು ನಾನು ನಿನ್ನ ಜೊತೆ ಊಟಿ ಕೊಡೈಕೆನಾಲ್ ಅಂತ ಬರಬೇಕಾ? ಸುಮ್ಮನೆ ಹೋಗೋಗ ಅಂತ ನಕ್ಕು ತಳ್ಳಿ ಹಾಕಿದೆ. ಆಮೇಲೆ ಇನ್ನೊಬ್ಬ ಹುಡುಗನೂ ಇದೇ ತರಹ ಪ್ರವಾಸದ ವಿಷಯ ತಂದಿದ್ದ. ಕೆಲಸದ ಒತ್ತಡದಿಂದ ಸ್ವಲ್ಪ ನೆಮ್ಮದಿ ಸಿಗಲಿ ಅಂತ ಇವರೆಲ್ಲ ಅವಾಗವಾಗ ಇಂತಹ ಕಡೆ ಹೋಗ್ತಾ ಇರ್ತಾರೆ. ಒಂದಿನ ನಾನು ಮಲ್ಲಿಕಾ ಅಕ್ಕನೂ ಒಟ್ಟಿಗೆ ಕೂತಿದ್ದಾಗ ಅಕ್ಕ ಕೆಲವೊಂದು ವಿಷಯಗಳನ್ನ ಹಂಚಿಕೊಂಡ್ರು. ಮಗಳೇ, ಈ ಲೋಕದಲ್ಲಿ ನಿನಗೆ ತಿಳಿಯದ ವಿಷಯಗಳು ತುಂಬಾನೇ ಇವೆ. ನನಗೆ ಈಗ 50 ವರ್ಷ, ಆದ್ರೂ ನನ್ನನ್ನ ಇಷ್ಟಪಡೋ ಹುಡುಗರು ಇಲ್ಲೂ ಇದ್ದಾರೆ ಗೊತ್ತಾ ಅಂದ್ರು. ಅದಕ್ಕೆ ನಾನು ಆಶ್ಚರ್ಯದಿಂದ ಹೌದಾ ಅಕ್ಕ? ಆಮೇಲೆ ನೀವೇನ್ ಮಾಡ್ತೀರಾ ಅಂದೆ. ಅದಕ್ಕೆ ಅಕ್ಕ, ನಾನು ಸಾಯಂಕಾಲ 4 ಗಂಟೆಗೆಲ್ಲ ಕೆಲಸ ಮುಗಿಸಿ ಹೊರಡೋಕೆ ರೆಡಿಯಾಗ್ತೀನಿ. ಆ ಸಮಯದಲ್ಲಿ ಕೆಲಸ ಮುಗಿಸಿ ಬರೋ ಹುಡುಗರ ಜೊತೆ ನಾನು ಸ್ವಲ್ಪ ಸಿಟಿಯಲ್ಲಿ ಸುತ್ತಾಡೋಕೆ ಹೋಗ್ತೀನಿ. ಹೆಚ್ಚೆಂದ್ರೆ 8 ಗಂಟೆಯವರೆಗೆ ಅಷ್ಟೇ. ಆಮೇಲೆ ಅವ್ರೇ ನನ್ನನ್ನ ಸುರಕ್ಷಿತವಾಗಿ ಮನೆಗೆ ತಂದು ಬಿಡ್ತಾರೆ ಅಂದ್ರು. ನನಗೆ ಗಾಬರಿಯಾಗಿ ಅಯ್ಯೋ ಅಕ್ಕ, ಯಾರಾದ್ರೂ ತಿಳ್ಕೊಂಡ್ರೆ ಅಂದೆ. ಅದಕ್ಕೆ ಅಕ್ಕ ನಕ್ಕು, ಯಾರಿಗೂ ತಿಳಿಯದ ಹಾಗೆ ನೋಡಿಕೊಳ್ಳೋದೇ ಜಾಣತನ. ಒಂದ್ವೇಳೆ ಯಾರಾದ್ರೂ ನೋಡಿದ್ರೂ ನಮಗೊಂದು ಕಟ್ಟುಕತೆ ಕಟ್ಟೋಕೆ ಬರಬೇಕು. ಇದ್ರಲ್ಲಿ ನಮಗೆ 2 ಲಾಭವಿದೆ ಮಗಳೇ. ಒಂದು, ನಾವು ಕನಸಿನಲ್ಲೂ ಯೋಚಿಸದಷ್ಟು ಸುಂದರವಾದ ಯುವಕರ ಸ್ನೇಹ ಸಿಗುತ್ತೆ. ಎರಡನೆಯದು, ಹಣದ ಸಹಾಯವೂ ಆಗುತ್ತೆ. ಅವ್ರಿಗೆ ಬೇಕಿರೋದು ಬರೀ ಸೌಹಾರ್ದತೆ ಮಾತ್ರ. ನಾವು ಜೀವನದಲ್ಲಿ ಎಷ್ಟೊಂದು ಕಷ್ಟಗಳನ್ನ ನೋಡಿ ಬಂದಿದ್ದೀವಿ. ನಿನ್ನ ವಿಷಯಕ್ಕೆ ಬಂದ್ರೆ ನೀನು ಇನ್ನೂ ಹಸಿಕೊಬ್ಬರಿಯ ಹಾಗೆ ಇದ್ದೀಯಾ? ನಿನಗೆ ಮಕ್ಕಳೂ ಇಲ್ಲ, ಆ ಹಣೆಗೆ ಕುಂಕುಮ, ಕೊರಳಿಗೆ ತಾಲಿ ಇಲ್ಲಾಂದ್ರೆ ನೀನು ಇನ್ನೂ ಕಾಲೇಜು ಹುಡುಗಿ ತರಹನೇ ಕಾಣಿಸ್ತೀಯಾ? ನನಗೆ ಈ ವಯಸ್ಸಿನಲ್ಲಿ ಇಷ್ಟೊಂದು ಅನುಭವಗಳಾಗುವಾಗ ಹುಡುಗರು ನಿನ್ನ ಹತ್ತಿರ ಬರೋದ್ರಲ್ಲಿ ತಪ್ಪೇನಿದೆ ಹೇಳು? ಇವರೆಲ್ಲ ಮಾಡರ್ನ್ ಹುಡುಗರು. ಬೇರೆಯವರ ತರಹ ಸಂಕೋಚ ಪಡಲ್ಲ ಅಂದ್ರು. ಇನ್ನೊಂದು ವಿಷಯ ಏನಂದ್ರೆ, ಇಲ್ಲಿ ಯಾರೂ ನಿನ್ನನ್ನ ಬಲವಂತ ಮಾಡಲ್ಲ, ನಯವಾಗಿ ಕೇಳ್ತಾರೆ ಅಷ್ಟೇ. ನನಗಾದ್ರೆ ವಯಸ್ಸಾಗಿದೆ, ಯಾವುದೇ ಆತಂಕವಿಲ್ಲ. ಆದ್ರೆ ನಿನಗೆ ಇನ್ನೂ ಮಕ್ಕಳಾಗಿಲ್ಲದ ಕಾರಣ ನೀನು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ತಪ್ಪು ಹೆಜ್ಜೆ ಇಡಬೇಡ. ಆದ್ರೆ ಈ ಹಾದಿಯಲ್ಲಿ ನಿನಗೆ ಒಳ್ಳೆಯ ಸಂಪಾದನೆ ಮಾಡಿಕೊಳ್ಳೋ ಅವಕಾಶ ಮಾತ್ರ ಖಂಡಿತ ಇದೆ ಅಂದ್ರು. ನಾನು ಅದೇನಕ್ಕ ಹಂಗೆ ಹೇಳ್ತೀರಾ ಅಂದೆ. ಅದಕ್ಕೆ ಮಲ್ಲಿಕಾ ಅಕ್ಕ ಕೈಯಲ್ಲಿದ್ದ ಸೌಟನ್ನ ತೋರಿಸಿ ಜೋರಾಗಿ ನಗುತ್ತಾ, ಅಡುಗೆ ಮಾಡೋಕೆ ಬೇರೆ ಬೇರೆ ತರಹದ ಸೌಟುಗಳು ಬೇಕಲ್ವಾ ಮಗಳೇ? ಹಾಗೆ ನಮ್ಮ ಜೀವನದ ಕಲೆಯಲ್ಲೂ ಅಷ್ಟೇ ಅಂದ್ರು. ಆಮೇಲೆ ಮುಂದುವರಿದು, ನಮ್ಮ ಮನೇಲಿ ಇರೋ ಗಂಡಂದಿರ ಮುಖ ನೋಡಿದ್ರೆ ದಿನ ಅದೇ ಬೇಸರ. ಅದೇ ಇವ್ರ ಮುಖ ನೋಡು, ಸೂರ್ಯ ಮೂಡಿದ ಹಾಗೆ ಇರುತ್ತೆ. ಇಷ್ಟೊಂದು ಚೆಂದ ಇರೋರ ಜೊತೆ ಇರೋದೇ ಒಂದು ಅದೃಷ್ಟ ಅಲ್ವಾ ಅಂದ್ರು. ನಿಜ ಹೇಳ್ಬೇಕಂದ್ರೆ ನಾನು ಅಲ್ಲಿಗೆ ಹೋದಾಗಿನಿಂದ ನನ್ನ ಮನಸ್ಸಿನಲ್ಲೂ ಇದೇ ಯೋಚನೆ ಇತ್ತು. ಅದನ್ನೇ ಮಲ್ಲಿಕಾ ಅಕ್ಕ ಕೂಡ ಹೇಳಿದ್ರು. ಅಕ್ಕ ಅಲ್ಲಿ ತುಂಬಾ ಜಾಣತನದಿಂದ ಬದುಕು ನಡೆಸುತ್ತಿದ್ದರು. ನಾನು ಮಾತ್ರ ಅಯ್ಯೋ ಅಕ್ಕ, ನಿಮ್ಮಷ್ಟು ಧೈರ್ಯ ನನಗಿಲ್ಲ ಅಂತ ಹೇಳಿ ಅಲ್ಲಿಂದ ಜಾರಿಕೊಂಡೆ. ಆದ್ರೆ ದಿನಗಳು ಕಳೆದ ಹಾಗೆ ನನ್ನ ಮನಸ್ಸಿನ ಮೇಲಿನ ಹಿಡಿತ ತಪ್ಪತೊಡಗಿತು. ಹುಡುಗರು ಬಂದು ಪ್ರೀತಿಯಿಂದ ಮಾತನಾಡಿಸುವಾಗ ಮನಸ್ಸು ಕರಗುತ್ತಿತ್ತು. ನನ್ನ ಗಂಡ ತಿಂಗಳಿಗೊಮ್ಮೆ ಮಾತ್ರ ಬರೋದು, ಬಂದಾಗಲೂ ಅದೇ ಸೋಮಾರಿತನ. ನಮ್ಮ ಸಂಸಾರ ಒಣಗಿ ಹೋದ ಕೆರೆಯಂತಾಗಿತ್ತು. ಇಷ್ಟೊಂದು ಪ್ರೀತಿ ಸಿಗೋ ಜಾಗದಲ್ಲಿ ನನ್ನ ಮನಸ್ಸಿನ ಆಸೆಗಳನ್ನು ನಾನು ಹೇಗೆ ತಡೆದುಕೊಳ್ಳಲಿ? ಕೊನೆಗೆ ಒಂದಿನ ಆ ನವೀನ್ ಮತ್ತೆ ಕೇಳಿದಾಗ ನಾನು ಅಂದೆ, ನನಗೆ ಊಟಿಗೆಲ್ಲ ಬರಲು ಆಗಲ್ಲ, ಬೇಕಿದ್ರೆ ಇಲ್ಲಿ ಹತ್ತಿರದಲ್ಲೇ ಎಲ್ಲಾದರೂ ಹೋಗೋಣ ಅಂದೆ. ಅದಕ್ಕೆ ಅವನು, ಹತ್ತಿರದಲ್ಲಿ ಎಲ್ಲಿ ಅಂದ. ನಾನು ನಕ್ಕು, ನಿನಗೇನು ಗೊತ್ತಿಲ್ವಾ? ನನಗೆ ಸಾಯಂಕಾಲ 7:30 ಒಳಗೆ ಮನೆಗೆ ಹೋಗ್ಬೇಕು. ಮನೇಲಿ ಅತ್ತೆ ಇರ್ತಾರೆ ಅಂದೆ. ಅದಕ್ಕೆ ಅವನು, ಓ ಅಷ್ಟೇನಾ ತೊಂದರೆ? ಹಾಗಾದ್ರೆ ಬೇರೆಲ್ಲ ಓಕೇನಾ ಅಂದ. ನಾನು ಓಕೆ, ಆದ್ರೆ ಯಾವುದೇ ತೊಂದರೆ ಆಗಬಾರದು ಅಂದೆ. ಅವನು ಯಾವ ತೊಂದರೆಯೂ ಆಗಲ್ಲ, ಪಕ್ಕಾ ಸೇಫ್ ಅಂತ ಭರವಸೆ ಕೊಟ್ಟ. ಮೊದಲ ಬಾರಿ ಅವನ ಜೊತೆ ಹೋದಾಗ ನನಗೆ ತುಂಬಾ ಗಾಬರಿ ಇತ್ತು. ಅವನು ಒಂದು ಸುಂದರವಾದ ಹೋಟೆಲ್ ರೂಮ್ ಬುಕ್ ಮಾಡಿದ್ದ. ಅಲ್ಲಿಗೆ ಹೋದ ಮೇಲೆ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಆದ್ರೆ ಅವನು ನನ್ನನ್ನ ತುಂಬಾ ಪ್ರೀತಿಯಿಂದ ಸಮಾಧಾನಪಡಿಸಿದ. ಮೊದಲ ದಿನ ನನಗೆ ಅಂಜಿಕೆ ಇದ್ದರೂ ಆ ರೂಪವಂತನ ಪ್ರೀತಿಯ ತಬ್ಬಿಕೆ ನನ್ನನ್ನು ರೋಮಾಂಚನಗೊಳಿಸಿತು. ಬೆಟ್ಟದ ತುದಿಯಿಂದ ಧುಮುಕಿದಂತಹ ಅನುಭವ ನನಗಾಯಿತು.
ಮನಸ್ಸಿನಲ್ಲಿದ್ದ ಬೆಂಕಿ ಜ್ವಾಲಾಮುಖಿಯಂತೆ ಹೊರಹೊಮ್ಮಿತು. ನನ್ನ ಮೊದಲ ಅನುಭವ ಅಷ್ಟೊಂದು ಮಧುರವಾಗಿತ್ತು. ಆಮೇಲೆ ನನ್ನೊಳಗಿದ್ದ ಭಯವೆಲ್ಲ ಮಾಯವಾಯಿತು. ಅವನು ಕರೆದಾಗಲೆಲ್ಲ ನಾನು ಸಮಯ ಹೊಂದಿಸಿಕೊಂಡು ಹೋಗಲು ಶುರುಮಾಡಿದೆ. ಅದರಿಂದ ನನಗೆ ತುಂಬಾ ನೆಮ್ಮದಿ ಸಿಗುತ್ತಿತ್ತು. ನನ್ನ ಸಂಸಾರದಲ್ಲಿ ಕಾಣದ ಸುಖವನ್ನು ನಾನು ಇಲ್ಲಿ ಕಂಡುಕೊಂಡೆ. 1, 2, 3 ಹೀಗೆ ದಿನಗಳು ಉರುಳಿದವು. ಹೀಗೆ ದಿನಗಳು ಕಳೆಯುತ್ತಾ ಹೋದಂತೆ ನನ್ನೊಳಗಿನ ಹೆದರಿಕೆ ಸಂಪೂರ್ಣವಾಗಿ ಹೊರಟು ಹೋಯಿತು. ಆಸೆಗಳು ಇನ್ನೂ ಹೆಚ್ಚಾದವು. ಬಂದ ಅವಕಾಶಗಳನ್ನ ತಳ್ಳಿಹಾಕಲು ನನಗೆ ಮನಸ್ಸಾಗಲಿಲ್ಲ. ನನ್ನ ಜೀವನ ಹೊಸ ದಿಕ್ಕಿನಲ್ಲಿ ಸಾಗುತ್ತಿತ್ತು. ಇದರಿಂದ ನಾನು ಸಾಕಷ್ಟು ಹಣವನ್ನು ಸಂಪಾದಿಸಿ ಗಂಡನಿಗೆ ತಿಳಿಯದ ಹಾಗೆ ಬ್ಯಾಂಕ್ನಲ್ಲಿ ಇಡತೊಡಗಿದೆ. ಈ ವಿಷಯವನ್ನ ಮಲ್ಲಿಕಾ ಅಕ್ಕನಿಗೆ ಹೇಳಿದಾಗ ಅವರು ನನಗೆ ತುಂಬಾ ಸಹಾಯ ಮಾಡಿದರು. ಜೀವನದ ಸುಖವನ್ನ ನಾನು ಅನುಭವಿಸುತ್ತಿದ್ದೆ. ಆದ್ರೆ ಒಂದಿನ ನನ್ನ ಲೆಕ್ಕಾಚಾರ ಉಲ್ಟಾ ಆಯಿತು ಮೇಡಂ. ಎಲ್ಲವೂ ಗೊಂದಲವಾಯಿತು. ನನಗೆ ಪದೇ ಪದೇ ವಾಂತಿ, ಸುಸ್ತು ಕಾಣಿಸಿಕೊಂಡಾಗ ನನಗೆ ವಿಷಯ ಅರ್ಥವಾಯಿತು. ಅದನ್ನ ನನ್ನ ಅತ್ತೆಯೂ ಗಮನಿಸಿಬಿಟ್ಟರು. ಅವರು ನನ್ನನ್ನ ಪ್ರಶ್ನೆ ಮಾಡಿದಾಗ ನಾನು ಹಳಸಿದ ಊಟ ತಿಂದಿದ್ದಕ್ಕೆ ಹೀಗಾಗಿದೆ ಅಂತ ಸುಳ್ಳು ಹೇಳಿದೆ. ಆದ್ರೆ ಅವರು ನಂಬಲಿಲ್ಲ. ನೀನು ಏನೋ ತರಲೆ ಮಾಡಿದೀಯಾ ಅನಿಸುತ್ತೆ ಅಂದ್ರು. ಕೊನೆಗೆ ನಾನು ಕಿಟ್ ತಂದು ಪರೀಕ್ಷಿಸಿದಾಗ ಗರ್ಭಿಣಿಯಾಗಿರೋದು ದೃಢವಾಯಿತು. ಏನು ಮಾಡಬೇಕು ತೋಚದೆ ಕಣ್ಣೀರು ಹಾಕಿದೆ. ಕೊನೆಗೆ ಅತ್ತೆಯ ಹತ್ತಿರ ಸತ್ಯ ಒಪ್ಪಿಕೊಳ್ಳಬೇಕಾಯಿತು. ನಾನು ಕೆಲಸ ಮಾಡೋದು ಗಂಡು ಮಕ್ಕಳ ಹಾಸ್ಟೆಲ್ನಲ್ಲಿ ಅಂತಲೂ ಅಲ್ಲಿ ಈ ರೀತಿಯಾಗಿದೆ ಅಂತಲೂ ಅತ್ತೆಗೆ ಹೇಳಿದೆ. ಅವ್ರು ನನ್ನನ್ನ ತುಂಬಾ ಬೈದರು. ನನ್ನ ಜೀವನ ಇಲ್ಲಿಗೆ ಮುಗಿಯಿತು ಅನ್ಕೊಂಡೆ. ಮಲ್ಲಿಕಾ ಅಕ್ಕನ ಸಹಾಯ ತಗೊಂಡು ಇದನ್ನ ಹೇಗೋ ಮ್ಯಾನೇಜ್ ಮಾಡಬೇಕು ಅನ್ಕೊಂಡಿದ್ದೆ. ಆದ್ರೆ ಅಷ್ಟರಲ್ಲೇ ಅತ್ತೆ ಪತ್ತೆ ಹಚ್ಚಿಬಿಟ್ಟರು. ಆದ್ರೆ ಸ್ವಲ್ಪ ಹೊತ್ತು ಕಳೆದ ಮೇಲೆ ಅತ್ತೆ ಅಂದ್ರು, ಸರಿ ನಡಿ, ನಾನು ನಿನ್ನ ಜೊತೆ ಬರ್ತೀನಿ. ನನ್ನ ಮಗನಿಗೆ ತಿಳಿಯದ ಹಾಗೆ ಇದನ್ನ ಸರಿಪಡಿಸೋಣ ಅಂದ್ರು. ಅತ್ತೆ ನನ್ನ ಜೊತೆ ಬರ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಅವರಿಗಿದ್ದ ಪ್ರಭಾವದಿಂದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರನ್ನು ಕಂಡು ಸುರಕ್ಷಿತವಾಗಿ ಆ ಸಮಸ್ಯೆಯನ್ನು ನಿವಾರಿಸಿಕೊಂಡೆವು. ಆಗ ಅತ್ತೆ ಅಂದ್ರು, ನೋಡು ದೀಪಾ, ನಾನು ನಿನ್ನನ್ನ ನನ್ನ ಮಗನ ಹೆಂಡ್ತಿ ಅನ್ನೋದನ್ನ ಮರೆತು ಸಹಾಯ ಮಾಡಿದ್ದೀನಿ. ಈಗ ನೀನು ನನಗೆ ಒಂದು ಸಹಾಯ ಮಾಡಬೇಕು ಅಂದ್ರು. ನಾನು ಏನತ್ತೆ ಅದು ಅಂತ ಕೇಳ್ದೆ. ಅದಕ್ಕವ್ರು, ನೀನೊಬ್ಬಳೇ ಹೀಗೆ ಸುತ್ತಾಡಿದ್ರೆ ಸಾಕೆ? ನನಗೂ ಆಸೆಗಳಿರುತ್ತವೆ ಮಗಳೇ. ನೀನು ಅದಕ್ಕೆ ದಾರಿ ಮಾಡಿಕೊಡಬೇಕು. ಇಲ್ಲಾಂದ್ರೆ ನಿನ್ನ ಗಂಡನಿಗೆ ಮತ್ತು ನಿಮ್ಮ ಅಮ್ಮನಿಗೆ ಈ ಎಲ್ಲಾ ವಿಷಯಗಳನ್ನ ಹೇಳ್ತೀನಿ. ನನ್ನ ಹತ್ತಿರ ಎಲ್ಲಾ ಸಾಕ್ಷಿಗಳಿವೆ ಅಂದ್ರು. ಅವ್ರ ಹತ್ತಿರ ಸಾಕ್ಷಿ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನು ಹೆದರಿ ಹೋದೆ. ಕೊನೆಗೆ ನಾನು ಈ ವಿಷಯವನ್ನು ಮಲ್ಲಿಕಾ ಅಕ್ಕನಿಗೆ ಹೇಳಿದೆ. ಅಕ್ಕ ನಕ್ಕು, ನಿಮ್ಮ ಅತ್ತೆಯನ್ನ ನನ್ನ ಹತ್ತಿರ ಕಳಿಸು ಮಗಳೇ. ಅವ್ರಿಗೂ ನನಗೂ ವಯಸ್ಸು ಹೊಂದುತ್ತೆ. ನನ್ನ ಜೊತೆ ಬಂದಾಗ ನಾನು ಅವರ ಸ್ನೇಹವನ್ನ ಬೇರೆ ಕಡೆಗೆ ತಿರುಗಿಸುತ್ತೀನಿ ಅಂದ್ರು. ಅದನ್ನ ಕೇಳಿ ನನಗೆ ನಿರಾಳವಾಯಿತು. ಹಾಗೆ ನಾನು ಅತ್ತೆಯನ್ನ ಮಲ್ಲಿಕಾ ಅಕ್ಕನಿಗೆ ಪರಿಚಯಿಸಿದೆ. ಅಂದಿನಿಂದ ನನ್ನ ಅತ್ತೆ ಮನೇಲಿ ಇರುವುದೇ ಅಪರೂಪವಾಯಿತು. ಅವರಿಬ್ಬರೂ ಸೇರಿ ದಿನ ಹೊರಗಡೆ ಸುತ್ತಾಡಲು ಶುರುಮಾಡಿದರು. ಈಗ ನನ್ನ ಗಂಡ ಕೇಳುತ್ತಿದ್ದಾನೆ, ಅಮ್ಮ ಯಾಕೆ ಇತ್ತೀಚೆಗೆ ಇಷ್ಟೊಂದು ಬ್ಯುಸಿ ಇರ್ತಾರೆ? ಎಲ್ಲಿಗೆ ಹೋಗ್ತಾರೆ ಅಂತ. ನಾನು ನನಗೇನು ಗೊತ್ತು, ಅವ್ರ ಇಷ್ಟ ಬಂದ ಹಾಗೆ ಹೋಗ್ತಾರೆ ಅಂತ ಹೇಳಿ ಸುಮ್ಮನಾದೆ. ಆದ್ರೆ ನನ್ನ ಗಂಡ ಈಗ ನಮ್ಮ ಅಮ್ಮನಿಗೆ ಫೋನ್ ಮಾಡಿ, ದೀಪಾ ಅಮ್ಮನನ್ನ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ, ಅಮ್ಮ ದಿನ ಎಲ್ಲೋ ಕರಗಿ ಹೋಗ್ತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾನೆ. ನಮ್ಮ ಅಮ್ಮ ನನಗೆ ಫೋನ್ ಮಾಡಿ ಅಲ್ಲಿ ಏನಮ್ಮ ನಡೀತಿದೆ ಅಂತ ಕೇಳ್ತಿದ್ದಾರೆ. ನಾನು ಅತ್ತೆಯವರ ಇಷ್ಟ ಬಂದ ಹಾಗೆ ಅವ್ರು ಹೋಗ್ತಾರೆ, ನಾನೇನು ಮಾಡ್ಲಿ ಅಂತ ಹೇಳ್ತಿದ್ದೀನಿ. ಆದ್ರೂ ದಿನಗಳು ಕಳೆದ ಹಾಗೆ ಯಾರಿಗೆ ಈ ವಿಷಯ ಗೊತ್ತಾಗುತ್ತೋ ಅನ್ನೋ ಭಯ ಶುರುವಾಗಿದೆ. ಇದು ತುಂಬಾ ಅಪಾಯಕಾರಿ ಅಂತ ನನಗೆ ಗೊತ್ತು ಮೇಡಂ, ಆದ್ರೆ ಈ ಸುಖವನ್ನು ನಿಲ್ಲಿಸಲು ನನ್ನಿಂದ ಆಗುತ್ತಿಲ್ಲ. ಇದು ನನಗೆ ಖುಷಿ ಕೊಡುತ್ತಿದ್ದರೂ ಒಳಗೆ ತುಂಬಾ ಆತಂಕ ಮೂಡಿಸುತ್ತಿದೆ. ನಾನೀಗ ಏನು ಮಾಡಬೇಕು ಅಂತ ದೀಪಾ ಕೇಳುತ್ತಿದ್ದಾಳೆ. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಕೆಲವೊಂದು ಕಟ್ಟುಪಾಡುಗಳು ಇರುತ್ತವೆ. ನಮ್ಮ ಆಸೆಗಳನ್ನು ಪೂರೈಸಿಕೊಳ್ಳುವುದು ತಪ್ಪಲ್ಲದಿದ್ದರೂ ಅದು ನಮ್ಮ ಸಂಸಾರ ಹಾಗೂ ಸಮಾಜಕ್ಕೆ ಧಕ್ಕೆ ತರುವಾಗ ನಾವು ಎಚ್ಚೆತ್ತುಕೊಳ್ಳಬೇಕು. ಇಷ್ಟು ದಿನ ಅನುಭವಿಸಿದ್ದು ಸಾಕು, ಇನ್ನು ನನ್ನ ಸಂಸಾರದ ಕಡೆ ಗಮನ ಹರಿಸಬೇಕು ಅಂತ ಮನಸ್ಸನ್ನು ಗಟ್ಟಿಗೊಳಿಸಿಕೊಂಡು ಅಲ್ಲಿಗೆ ನಿಲ್ಲಿಸುವ ಶಕ್ತಿ ನಮಗಿರಬೇಕು. ಗಾಳಿಪಟದ ತರಹ ಹಾರುತ್ತಾ ಹೋದರೆ ಕೊನೆಗೆ ದಾರ ಕಟ್ ಆಗಿ ಬೀಳುವುದು ಗ್ಯಾರಂಟಿ. ನಿಮ್ಮ ಅತ್ತೆಯ ವಿಷಯ ಬಿಟ್ಟುಬಿಡಿ, ಅವರು ತಮ್ಮ ದಾರಿಯನ್ನು ನೋಡಿಕೊಳ್ಳುತ್ತಾರೆ. ಆದ್ರೆ ನೀವು ಮಾತ್ರ ಈಗಲಾದರೂ ಎಚ್ಚೆತ್ತುಕೊಂಡು ಈ ಎಲ್ಲಾ ಹಾದಿಗಳನ್ನು ಬಂದ್ ಮಾಡಿ ನಿಮ್ಮ ಗಂಡನಿಗೆ ಒಬ್ಬ ಒಳ್ಳೆಯ ಹೆಂಡತಿಯಾಗಿ ನೆಮ್ಮದಿಯ ಜೀವನ ನಡೆಸಲು ಪ್ರಯತ್ನಿಸಿ.
ಒಂದು ವೇಳೆ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ಒಳ್ಳೆಯ ಕೌನ್ಸೆಲಿಂಗ್ ಪಡೆದುಕೊಳ್ಳಿ. ನಮ್ಮ ಮನಸ್ಸಿನ ಶಕ್ತಿಯೇ ನಮ್ಮ ಸಂಸಾರವನ್ನು ಉಳಿಸುತ್ತದೆ.